ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಭಾನುವಾರ. ಇನ್ನು ಟೈಮ್ ಬಂದು ಒಂದು 7 ಕಾಲಾಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ತಲೆ ಬಾಚ್ಕೊತಾ ಇದ್ದೀನಿ. ಇನ್ನು ಮೊನ್ನೆ ಎಣ್ಣೆ ಹಚ್ಕೊಂಡು ಕಟ್ಕೊಂಡಿದ್ದಷ್ಟೇ, ಬಾಚ್ಕೊಂಡಿರಲಿಲ್ಲ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಕೂದಲಿರ್ತಾ ಇದೆ, ಬೇಜಾರಾಗುತ್ತೆ ತಲೆ ಬಾಚ್ಕೊಳ್ಳೋದಕ್ಕೇ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ, ಅನಿವಾರ್ಯ ಬಾಚ್ಕೊಳ್ಳೇಬೇಕಲ್ಲ. ಮತ್ತು ಹಂಗೆ ಬಿಟ್ರೂ ಕಷ್ಟನೇ, ಇನ್ನೂ ಜಾಸ್ತಿ ಉದುರು ಬಿಡುತ್ತೆ. ಅದಕ್ಕೋಸ್ಕರ ಇವಾಗ ಬಾಚ್ಕೊತಾ ಇದ್ದೀನಿ. ಇನ್ನು ನಮ್ಮ ಗುಂಡ ಎದ್ದಿರಲಿಲ್ಲ. ಇನ್ನು ಚಿಕ್ಕಮ್ಮವರೆಲ್ಲ ಕೂಡ ಬೆಳಗ್ಗೆ ಬೇಗನೆ ಕೆಲ್ಸಕ್ಕೆ ಹೋಗಿದ್ರು. ಇನ್ನು 2 ಮನೆ ಕೆಲಸ ಕೂಡ ನನಗೆ ಇತ್ತು. ಇನ್ನು ಚಿಕ್ಕಮ್ಮ ಬೆಳಗ್ಗೆ ಎದ್ಬಿಟ್ಟು ಅಡುಗೆ ಕೆಲಸ ಮುಗಿಸ್ಕೊಂಡು ಹೋಗಿದ್ರು ಅವರು. ಇನ್ನು ಚಿಕ್ಕಪ್ಪನಿಗೆ ಮತ್ತು ನನ್ನ ತಮ್ಮನಿಗೆ ಅಡುಗೆ ಎಲ್ಲ ಮಾಡಿಟ್ಟೋಗಿದ್ರು. ಇನ್ನು ನನಗೂ ನಮ್ಮ ಗುಂಡನಿಗೂ ಸ್ವಲ್ಪ ಬಿಸಿದೇನಾದರೂ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು, ಇನ್ನು ಅವನು ಎದ್ದಿರಲಿಲ್ಲ, ಮಲ್ಕೊಳ್ಳಿ ಅಂತೇಳಿ ಇನ್ನು ಸುಮ್ಮನೆ ಆಗಿದ್ದೆ. ಮಲ್ಕೊಂಡು ಅವ್ನು ಯಾವಾಗ ಎದ್ದಾಳೆ ಅಂತ ಹೇಳ್ಬಿಟ್ಟು ಇನ್ನು ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಮೇನ್ ಆಗಿರೋದು ಅಡುಗೆ ಕೆಲಸನೇ ಅಲ್ವಾ, ಮಾಡಬೇಕು. ಬೇಗ ಮಾಡೋಣ ಅಂದ್ಕೊಂಡ್ರೆ ಅವ್ನು ಎದ್ದಿರೋದಿಲ್ಲ, ಲೇಟಾಗಿ ಎದ್ದೊಳ್ತಾನೆ. ಅವನು ಎದ್ದೊಳೋವರೆಗೂ ನಾನು ಸುಮ್ಮನೆ ವೆಯ್ಟ್ ಮಾಡಬೇಕಾಗುತ್ತೆ ಒಂದೊಂದು ಸತಿ. ಇಲ್ಲೇನಾದರೂ ಸ್ವಲ್ಪ ಸೌಂಡ್ ಮಾಡಿಬಿಟ್ರೆ, ಪಾತ್ರೆ ಸೌಂಡ್ ಆಗಲಿ, ಏನಾದರೂ ಸ್ವಲ್ಪ ಸೌಂಡ್ ಬಂದರೂ ಕೂಡ ಹಂಗೆ ಎದ್ಬಿಡ್ತಾನೆ. ಅದಕ್ಕೋಸ್ಕರ ಮಲ್ಕೊಳ್ಳಿ ಅಂತೇಳ್ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡಲಿ ಅಂತೇಳಿ ಬಿಟ್ಬಿಟ್ಟಿದೆ. ಇನ್ನು ಟಿ ವಿ ಹಾಕ್ಕೊಂಡು ಟಿ ವಿ ನೋಡ್ಕೊತ ಇನ್ನು ತಲೆ ಬಾಚ್ಕೊತಾ ಇದ್ದೆ. ಸಿಕ್ಕಾಪಟ್ಟೆ ಕೂದಲು ಇರುತ್ತೆ ನಿಜವಾಗ್ಲೂ. ಏನೋ ಫಸ್ಟ್ ಅಂದರೆ ಸ್ಟಾರ್ಟಿಂಗಿಂದ ಅಷ್ಟೊಂದು ಕೂದಲಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿದ್ದಾವೆ ಅಂದರೆ ಏನು ಅನಿಸಲ್ಲ. ಇನ್ನು ಚೆನ್ನಾಗಿ ಬೆಳೆದಿರೋ ಕೂದಲು ಸಡನ್ನಾಗಿ ಆ ಥರ ಎಲ್ಲ ಫುಲ್ಲು ಉದುರೋಗ್ಬಿಟ್ರಂತೂ ಇನ್ನು ತುಂಬ ಬೇಜಾರಾಗ್ತಾ ಇರುತ್ತೆ. ಅಷ್ಟೇ. ಇನ್ನು ಅಡುಗೆಗೆ ಬಂದು ತರಕಾರಿ ಅಂತೂ ಏನೂ ಇರಲಿಲ್ಲ. ಇನ್ನು ಟೊಮೊಟೊ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಅಷ್ಟೇ ಇರೋದು. ಇನ್ನು ಮಿಕ್ಕಿದ ತರಕಾರಿ ಏನೂ ಇಲ್ಲ. ಇನ್ನು ಅದಕ್ಕೋಸ್ಕರ ಏನು ಮಾಡೋದಪ್ಪ ಅಂತ ಹೇಳ್ಬಿಟ್ಟು ಇನ್ನು ಯೋಚನೆ ಮಾಡ್ತಾ ಇದ್ದೆ. ಬೆಳಗ್ಗೆ ಟೈಮ್ ಏನೂ ತರಕಾರಿ ಇಲ್ಲಾಂದರೆ ಒಂಥರ ಯೋಚನೆ ಆಗಿಬಿಡುತ್ತೆ, ಏನಪ್ಪ ಮಾಡೋದು ಅಂತ ಹೇಳ್ಬಿಟ್ಟು. ಅಟ್ಲೀಸ್ಟ್ ಏನಾದರೂ ಸಾಂಬಾರು ಏನಾದರೂ ಮಾಡಿಟ್ಕೊಂಡ್ರೆ ಇನ್ನು ಬೆಳಗ್ಗೆ ಮಾಡಿದ್ರೆ ಸಂಜೆ ಕೂಡ ಅದೇ ಆಗುತ್ತೆ. ಇಲ್ಲ ಬೆಳಗ್ಗೆ ಏನು ಸಾಂಬಾರಿಗಿಲ್ಲ, ಏನಪ್ಪ ಯೋಚನೆ ಮಾಡೋದಂದ್ರೆ ಮತ್ತೆ ಸಂಜೆಗೂ ಕೂಡ ಯೋಚನೆ ಆಗಿಬಿಡುತ್ತೆ, ಆ ಥರ ಅನಿಸುತ್ತೆ ಪರಿಸ್ಥಿತಿ. ಇನ್ನು ಅಷ್ಟರಲ್ಲೇ ನಮ್ಮ ಗುಂಡ ಕೂಡ ಎದ್ದ. ಇನ್ನು ಎದ್ದ ತಕ್ಷಣವೇ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣವೇ ಶನಿ ಕಸ ಹೊಡೆದ್ಬಿಟ್ಟು ಬಾಗಿಲೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಬಟ್ ಲೇಟಾಗಿ ಎದ್ದೊಳ್ತಾನೆ, ಅದಕ್ಕೋಸ್ಕರ ಎಲ್ಲ ಕೂಡ ಮನೆ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ. ಇನ್ನು ಒಂದೊಂದು ದಿನ ಅಂತೂ ವೆಯ್ಟ್ ಮಾಡಲ್ಲ ನಾನು, ಅವನು ಮಲ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದು ಸ್ವಲ್ಪ ಬಟ್ಟೆ ಕೂಡ ಇದ್ದು ನನ್ನ ತಮ್ಮಂದು ಮತ್ತು ನಮ್ಮ ಚಿಕ್ಕಮ್ಮರದು ಕೂಡ ಇಲ್ಲೇ ಬಿಟ್ಟೋಗಿದ್ರಲ್ಲ, ಅವು ಕೂಡ ಇದ್ದು. ಮುಂಚೆ ನೆನೆಸಿಟ್ಟಿದ್ದೆ, ಚೆನ್ನಾಗಿ ನೆನ್ಕೊಳ್ಳಿ ಅಂತ ಹೇಳಿಬಿಟ್ಟು. ಅಂದರೆ ಬಟ್ಟೆ ಎಲ್ಲ ನೆನ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡ್ಕೊಳೋಣ ಅಂತ ಹೇಳಿ ಸರ್ಪೆ ಎಲ್ಲ ಹಾಕ್ಬಿಟ್ಟು ನೆನೆಸಿ ಬಂದಿದ್ದೆ. ನನ್ನ ತಮ್ಮಂದು ಕೂಡ ಡೈಲಿ ಯೂಸ್ಗೆ ಹಾಕ್ಕೊಂಡು ಹೋಗ್ತಾ ಇರ್ತಾನಲ್ಲ, ಇನ್ನು ಶರ್ಟು ಪ್ಯಾಂಟ್ ಅವೆಲ್ಲ ಕೂಡ ಇದ್ವು. ಬೇಗ ಒಗ್ದಾಕ್ಬಿಡೋಣ ಅಂತ ಹೇಳ್ಬಿಟ್ಟು. ಇನ್ನು ಬಿಸಿಲಂತೂ ಸ್ವಲ್ಪ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇನ್ನು ಈ ಪಾಟಿ ಬಿಸಿಲಿಗೆ ಸಾಯಂಕಾಲ ಅಷ್ಟೊತ್ತಿಗೆ ಮಳೆನೇ ಬರುತ್ತೇನಪ್ಪ ಅಂತ ಅನಿಸ್ಬಿಟ್ಟಿತ್ತು, ಅಷ್ಟು ಬಿಸಿಲಿತ್ತು. ಇನ್ನು ಬಿಸಿಲು ಕೂಡ ಚೆನ್ನಾಗಿದೆ, ಬೇಗ ಒಣಕೊತವೆ ಅಂತ ಹೇಳಿಬಿಟ್ಟು ಫಸ್ಟ್ ಮನೆ ಕೆಲಸ ಎಲ್ಲ ಮುಗಿಸೋಣ ಅಂತ ಹೇಳಿ ಇನ್ನು ಮನೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಇನ್ನು ಗುಂಡೆ ಎದ್ದ ತಕ್ಷಣ ಎಲ್ಲ ಕೂಡ ಚಾಪೆ ಬೆಡ್ಶೀಟು ಎಲ್ಲ ಕೂಡ ಮಡಚಿ ಹಂಗೆ ಅಲ್ಲೇ ಒಳಗಡೆ ಇಟ್ಬಿಟ್ಟು ಇನ್ನು ಶಣೆ ಕೆಲಸ ಎಲ್ಲ ಗೂಡಿಸ್ಬಿಟ್ಟು ಇನ್ನು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಅಷ್ಟರಲ್ಲಿ ಇದು ಬಂತು, ಸ್ವಲ್ಪ ಐಟಮ್ ಎಲ್ಲ ತೊಗೊಂಬರ್ತಾರಲ್ಲ ಕೂದಲಿಗೆ ಅಂತೇಳ್ಬಿಟ್ಟು, ತಲೆ ಕೂದಲಿಗೆ ಬಂದರು. ನೋಡೋಣ ಅಂತೇಳ್ಬಿಟ್ಟು ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಚಿಕ್ಕದೊಂದು, ತೊಗೊಳೋಣ ಅಂತೇಳ್ಬಿಟ್ಟು ಎಲ್ಲ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ಕೊಡ್ತಾರೆ, ತಲೆ ಕೂದಲು ಕೊಟ್ರಂತೂ ನಾವು ಏನಾದರೂ ಒಂದು ಸ್ವಲ್ಪ ಮೀಡಿಯಮ್ ಆಗಿರೋ ತೊಗೊಂಡ್ರು ಕೂಡ ಕೊಟ್ಟೋಗ್ಬಿಡ್ತಾರೆ, ಹಿಂದೆ ಮುಂದೆ ನೋಡಲ್ಲ. ಯಾಕೆಂದರೆ ತಲೆ ಕೂದಲಿಗೆ ರೇಟ್ ಜಾಸ್ತಿ ಇದೆ ಅಂತ ಹೇಳ್ತಾನೆ ಇರ್ತಾರೆ. ಪ್ರತಿಯೊಂದು ಐಟಮು ಕೂಡ ಸ್ವಲ್ಪ ಕಡಿಮೆ ರೇಟಲ್ಲೇ ಕೊಟ್ಟೋಗ್ತಾಯಿದ್ರು. ನನಗೆ ಒಂದು ಚಿಕ್ಕದು ಸ್ಟ್ಯಾಂಡ್ ಬೇಕಾಗಿತ್ತು, ಅದಕ್ಕೆ ತೊಗೊಳೋಣ ಅಂತೇಳ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ಪ್ರತಿಯೊಂದು ಐಟಮು ಸಿಗುತ್ತೆ ಇದರಲ್ಲಿ. ಈ ಥರ ಬಂದವ್ರ ಹತ್ರ ತೊಗೊಳ್ಳೋದೇ ಬೆಸ್ಟು. ನಿಜವಾಗ್ಲೂ ನಾವು ಸಿಟಿಯಲ್ಲಿ ತೊಗೊಳೋದಕ್ಕೂ ಇಲ್ಲಿ ಹಳ್ಳಿ ಕಡೆ ಬಂದವ್ರ ಹತ್ರ ತೊಗೊಳೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಬಟ್ ಕ್ವಾಲಿಟಿ ಎಲ್ಲ ಸೇಮ್ ಇರುತ್ತೆ, ಬಟ್ ರೇಟ್ ಮಾತ್ರ ಫುಲ್ ಡಿಫ್ರೆಂಟ್ ಆಗಿರುತ್ತೆ. ಅಟ್ಲೀಸ್ಟ್ ಈ ಥರ ಹಳ್ಳಿ ಕಡೆ ಮಾರ್ಕೊಂಬಂದಿರ್ತಾರಲ್ಲ, ಅವ್ರ ಹತ್ರ ಸ್ವಲ್ಪ ಚೌಕಾಸಿ ಮಾಡಿ ತೊಗೋಬೋದು. ಬಟ್ ಫ್ಯಾನ್ಸಿ ಸ್ಟೋರ್ಗೆ ಹೋದ್ಮೇಲೆ ಸಿಟಿಯಲ್ಲಿ ಅಲ್ಲಿ ಆ ಥರ ಬರೋದಿಲ್ಲ. ಅವ್ರು ಎಷ್ಟು ರೇಟ್ ಹೇಳ್ತಾರೋ ಅಷ್ಟೇ ಫಿಕ್ಸೆಡ್ ರೇಟಲ್ಲೇ ಕೊಟ್ಟು ಬರಬೇಕಾಗುತ್ತೆ. ಇಲ್ಲಿ ಆದರೂ ಆ ಥರ ಇಲ್ಲ, ಏನಾದರೂ ನೆಕ್ಸ್ಟ್ ಬಂದಾಗ ಕೊಡ್ತೀವಿ ಅಂದರೂ ಕೂಡ ಅಡ್ಜಸ್ಟ್ ಮಾಡ್ಕೊತಾರೆ. ಇನ್ನು ಡೈಲಿ ಕೂಡ ಓಡಾಡ್ತಾ ಇರ್ತಾರಲ್ವ, ಹಳ್ಳಿ ಕಡೆನೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಒಂದು ಸತಿ ನಾವು ಐಟಮ್ ಸ್ವಲ್ಪ ಜಾಸ್ತಿ ತೊಗೊಂಡ್ಬಿಟ್ಟು ನೆಕ್ಸ್ಟ್ ಕೊಡ್ತೀವಣ್ಣ ಬಂದ ತಕ್ಷಣ ಅಂತಂದರೆ ಆರಾಮ್ಸೆ ದುಡ್ಡಿಲ್ಲಾಂದರೂ ಕೂಡ ತೊಗೊಂಡು ಇಟ್ಕೋಬೋದು.
ಇನ್ನು ನಾನು ಕೂಡ ಒಂದು ಸ್ಟ್ಯಾಂಡ್ ತೊಗೊಂಡೆ. ಸ್ಟ್ಯಾಂಡ್ ಅಂದರೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ. ಚಿಕ್ಕದೇ ಅಂದರೆ ಇದು ಪೌಡ್ರು ಮತ್ತು ಸ್ಟಿಕ್ಕರು ಅದೆಲ್ಲ ಅಲ್ಲಿ ಎಲ್ಲಂದ್ರೆಲ್ಲ ಬಾಚಿನ್ಕೆಯಲ್ಲಿ ಎಲ್ಲಂದ್ರೆಲ್ಲ ಹಾಕ್ತಾಯಿದ್ದೆ. ಅದಕ್ಕೋಸ್ಕರ ಬೇಕಾಗಿತ್ತು ನನಗೆ ಅನಿವಾರ್ಯ. ಅದಕ್ಕೆ 100 ರೂಪೀಸ್ ಕೊಟ್ಟು ಒಂದು ಸ್ಟ್ಯಾಂಡ್ ತೊಗೊಂಡೆ. ಮತ್ತು ಸ್ವಲ್ಪ ತಲೆ ಕೂದಲಿದ್ವು, ಅದಕ್ಕೆ ಒಂದು ಬಾಚಿನ್ಕೆಲ್ಲ ಕನ್ನಡಿ ಮತ್ತು ಇದು ಪಾತ್ರೆ ಉಜ್ಜಕ್ಕೊಂದು ಸ್ಕ್ರಬ್ಬರ್ ಬೇಕಾಗಿತ್ತು, ಅದು ತೊಗೊಂಡೆ. ಆರಾಮಾಗಿ ಕೊಟ್ಟು ಹೋದರು. ಸರಿ ಬಿಡಿ ಅಂತೇಳ್ಬಿಟ್ಟು ಇನ್ನು ತೊಗೊಬಂದು ಎಲ್ಲ ಸ್ಟ್ಯಾಂಡೆಲ್ಲ ಜೋಡಿಸ್ದೆ. ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಥರ ಚಿಕ್ಕ ಮನೆಯಲ್ಲಿ ಚಿಕ್ಕ ರೂಮಲ್ಲಿ ಸ್ವಲ್ಪ ನೀಟಾಗಿ ಇಟ್ಕೊಂಡು ನಮಗೆ ಬೇಕಾಗಿರೋ ವಸ್ತುಗಳೆಲ್ಲ ತೊಗೊಂಡು ಇಟ್ಕೊಂಡ್ರಂತೂ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಅಟ್ಲೀಸ್ಟ್ ನಮಗೆ ಇಟ್ಕೊಳ್ಳೋದಕ್ಕೆ ಜಾಗ ಇಲ್ಲ ಅಂದರೂ ಕೂಡ ಈ ಥರ ಸ್ಟ್ಯಾಂಡುಗಳಾಗಲಿ ಮತ್ತು ಏನಾದರೂ ಸ್ವಲ್ಪ ರ್ಯಾಕ್ ಥರ ಇರುತ್ತಲ್ಲ, ರ್ಯಾಕ್ ಥರನೂ ಅದ್ರ ಥರನೂ ಇದ್ರೂ ತೊಗೊಂಡು ಇಟ್ಕೊಂಡ್ರು ಕೂಡ ಚೆನ್ನಾಗಿರುತ್ತೆ. ಮೇಲ್ಗಡೆ ಎಲ್ಲನೂ ಕೆಳಗಡೆ ಏನೋ ಮೆಸ್ಸಿಯಾಗಿ ಕಾಣಿಸ್ತಿರೋ ಥರ ಮೇಲ್ಗಡೆ ಗೋಡೆಗೆಲ್ಲ ಇಟ್ಕೊಂಡ್ಬಿಟ್ರೆ ಸ್ಟ್ಯಾಂಡಲ್ಲಿ ತೊಗೊಂಡು ಚಿಕ್ಕ ಚಿಕ್ಕ ಸ್ಟ್ಯಾಂಡುಗಳು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ಜಾಗ ಕೂಡ ಸೇವ್ ಆಗುತ್ತೆ ನಮಗೆ. ಅದಕ್ಕೆ ತೊಗೊಂಡ್ಬಿಟ್ಟು ಇನ್ನು ಉಪ್ಪಿಟ್ಟು ಮಾಡಿದೆ. ಏನು ಮಾಡ್ಬೇಕಂತ ತಲೆನೇ ಓಡಲಿಲ್ಲ. ಸರಿ ಬಿಡು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ರವೆ ಇತ್ತು, ಹುರಿದ್ಬಿಟ್ಟು ಸ್ವಲ್ಪ ಎಲ್ಲ ಮಾಮೂಲಿ ತರಕಾರಿ ಎಲ್ಲ ಹಾಕ್ಬಿಟ್ಟು ಇನ್ನು ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ಮಾಡಿ ಇನ್ನು ಊಟ ಮಾಡಿ ಇನ್ನು ಬಟ್ಟೆಗೆ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇನ್ನು ಈ ಕಡೆನೇ ನೆನೆಸಿಟ್ಟಿದ್ದೆ ಚಿಕ್ಕಪ್ಪರ ಮನೆ ಹತ್ರ. ಇಲ್ಲೇ ಒಗಿತಾ ಇದ್ದೀನಿ ಬಟ್ಟೆ. ಅಲ್ಲಿ ಜಾಸ್ತಿ ನೀರು ಹೋಗ್ತಾಯಿದ್ರು ರೋಡಿನ ತುಂಬ ಅಂತೇಳ್ಬಿಟ್ಟು ಇಲ್ಲಿ ಆರಾಮಾಗಿ ಹೋಗಿರ್ಬೋದು. ಸ್ವಲ್ಪ ನೀಟಾಗಿ ಗಾಳಿ ಕೂಡ ಬರ್ತಾ ಇತ್ತು. ಅದಕ್ಕೆ ಗಾಳಿ ಕುತ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಮೋಡ ಆಗ್ತಿತ್ತು, ಸ್ವಲ್ಪ ಬಿಸಿಲು ಬರ್ತಾಯಿತ್ತು. ಇನ್ನು ಸಿಕ್ಕಾಪಟ್ಟೆ ಬಿಸಿಲು. ನಿಜವಾಗ್ಲೂ ಎಷ್ಟೊತ್ತು ಬಟ್ಟೆ ಆಗುತ್ತಪ್ಪ ಅಂತ ಅನಿಸ್ಬಿಟ್ಟಿತ್ತು. ಇಲ್ಲಿ ಕೆಲಸ ಮಾಡ್ಕೋಬೋದು, ವೀಡಿಯೋ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಅದೇ ಒಂದು ಸ್ವಲ್ಪ ಬೇಜಾರಾಗ್ತಿದೆ ನನಗೆ. ಇನ್ನು ಟ್ರೈಪಾಡ್ ಅಂತೂ ಬಿದ್ದು ಹೋಗ್ಬಿಟ್ಟು ಎಲ್ಲ ಫುಲ್ಲು ಮುರಿದೋಗ್ಬಿಟ್ಟಿದೆ. ಅದನ್ನೇ ಮೊನ್ನೆ 2 ಪೇಕಿಗೆ ತರಿಸ್ಬಿಟ್ಟು ನಾನು ನೀಟಾಗಿ ಎಲ್ಲ ಸೆಟ್ ಮಾಡ್ಕೊಂಡಿದ್ದೆ. ನೀಟಾಗಿ ಹಚ್ಬಿಟ್ಟು ಅದನ್ನು ಹೆಂಗೋ ಒಂದು ಸ್ವಲ್ಪ ನೀಟಾಗಿ ಅಂಟ್ಕೊಂಡಿತ್ತು. ಇವಾಗ ಫುಲ್ಲು ಗಾಳಿ ಬರ್ತಾ ಇದೆ. ಇಲ್ಲಿ ಗಾಳಿ ಬಂದ ತಕ್ಷಣ ಎಷ್ಟೋ ಸತಿ ಬಿದ್ದು ಹೋಗ್ಬಿಟ್ಟಿದೆ. ತುಂಬ ಬೇಜಾರಾಗ್ತಿದೆ ನನಗೆ. ಟ್ರೈಪಾಡ್ ಎಲ್ಲಾದರೂ ಹೋಗಲಿ ಮಿಸ್ಸಾಗಿ ಏನಾದರೂ ಕಲ್ಲಿಗೆ ಏನಾದರೂ ಬಿದ್ದುಬಿಟ್ರೆ ಫೋನು ಹೆಂಗಪ್ಪ ಅಂತ ಡಿಸ್ಪ್ಲೇಗಿನ ಹೋಗ್ಬಿಟ್ರಂತೂ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ. ಅದು ಒಂದು ಸ್ವಲ್ಪ ಭಯ ನನಗೆ. ವೀಡಿಯೋ ಮಾಡ್ಕೊಳ್ಳೋದು ಕೂಡ ಒಂದು ಸತಿ ಭಯ ಅನಿಸ್ತಾ ಇರುತ್ತೆ. ಸಖತ್ತು ಗಾಳಿ. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ. ಒಂದು ಸ್ವಲ್ಪ ಆದರೂ ಸಾಕು ವೀಡಿಯೋ ಅನ್ನೋಷ್ಟು ನನಗೆ ಇದಾಗ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ಆಗ್ತಾ ಹಂಗೆ 3-4 ಸತಿ ಅಲ್ಲೇ ಬಿದ್ದು ಹೋಗ್ಬಿಡ್ತು. ಹಂಗೆ ನೀಟಾಗಿ ಸೆಟ್ ಮಾಡಿ ಹಂಗೆ ನಿಲ್ಲಿಸ್ಕೊಂಡು ಇದು ಮಾಡಿದ್ರು ಕೂಡ ಬಿದ್ದೋಯ್ತು. ಫುಲ್ಲು ಎಲ್ಲ ಹೋಗ್ಬಿಟ್ಟಿದೆ. ಇನ್ನೊಂದು ಹೊಸ ಟ್ರೈಪಾಡ್ ತೊಗೊಳೋಣ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಅಲ್ವಾ. ಇವಾಗ ತೊಗೊಳ್ಳೋಷ್ಟು ನನಗೆ ಇದು ಕೂಡ ಇಲ್ಲ. ಅದಕ್ಕೆ ಇರೋದ್ರಲ್ಲಿ ಸ್ವಲ್ಪ ಬೇವಿಕಿಕ್ ಅದೆಲ್ಲ ಹಚ್ಬಿಟ್ಟು ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಬಟ್ ಇಲ್ಲಂತೂ ಆಗೋಲ್ಲ. ಇಲ್ಲಿ ಗಾಳಿ ಬಂದ್ರಂತೂ ಸಖತ್ತು ಗಾಳಿ ಬಂದುಬಿಡುತ್ತೆ. ಅಟ್ಲೀಸ್ಟ್ ಮನೆ ಕೆಲಸ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗಾಳಿ ಕಡಿಮೆ ಇರುತ್ತಲ್ಲ ಮನೆಯಲ್ಲಿ, ಅವು ಸ್ವಲ್ಪ ನೀಟಾಗಿ ನಿಂತ್ಕೊಳ್ಳುತ್ತೆ. ಇಲ್ಲಿ ಹೊರಗಡೆ ತೊಗೊಂಬಂದಿಟ್ರಂತೂ ತುಂಬ ಕಷ್ಟ ನನಗೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ. ಅಷ್ಟು ಹೊಡೆದೋಗ್ಬಿಟ್ಟಿದೆ. ನೆಕ್ಸ್ಟ್ ಯಾವಾಗಾದ್ರೂ ತೋರಿಸ್ತೀನಿ ಯಾವ ಥರ ಆಗಿಬಿಟ್ಟಿದೆ ಅಂತೇಳ್ಬಿಟ್ಟು. ಇನ್ನು ನಮ್ಮ ಗುಂಡ ಅಷ್ಟೇ 1-2 ಸತಿ ಅವನು ಕೂಡ ಕೆಳಗೆ ಬೀಳಿಸ್ಬಿಟ್ಟಿದ್ದ. ಹಾಗಾಗಿ ಅದೆಲ್ಲ ಕೂಡ ಹೋಗ್ಬಿಟ್ಟಿದೆ. ಅದಕ್ಕೆ ಏನು ಮಾಡಬೇಕಂತಲೇ ಅರ್ಥ ಆಗಲ್ಲ ಒಂದೊಂದು ಸತಿ. ಆ ಥರ ಆಗ್ತಾಯಿದೆ. ಇನ್ನು ನಾನು ಈ ಕಡೆ ಕೆಲಸ ಮಾಡ್ಕೊತಾ ಇದ್ನ. ಇನ್ನು ನಮ್ಮ ಗುಂಡ ಕೂಡ ಬಂದ. ಇನ್ನು ಚಿಕ್ಕಪ್ಪರಿಗೆಲ್ರಿಗೂ ಕೂಡ ಊಟಕ್ಕೆ ಇಟ್ಬಿಟ್ಟು ಇನ್ನು ಪಾತ್ರೆ ಕೂಡ ತುಂಬ ಪಾತ್ರೆ ಇದ್ವು. ಅವೆಲ್ಲ ಕೂಡ ಒಂದು ಡಬ್ಬಿಗೆ ಹಾಕಿ ಅಲ್ಲಿ ಎತ್ತಿಟ್ಟು ಬಂದಿದ್ದೆ. ಆಮೇಲೆ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಆಮೇಲೆ ಇಲ್ಲಿಗೆ ತಂದು ತೊಳೆಯೋಣಂತ ಹೇಳಿ. ಅಷ್ಟೊಂದೇನು ಕೊಳೆ ಇರಲಿಲ್ಲ ಬಟ್ಟೆ. ಇನ್ನು ಡೈಲಿ ಹಾಕೊಂಡು ಹೋಗ್ತಾನಲ್ಲ ನನ್ನ ತಮ್ಮ, ಅಷ್ಟೊಂದು ಗಲೀಜು ಇರಲಿಲ್ಲ. ಇನ್ನು ಚಿಕ್ಕಮ್ಮಂದು ಸ್ವಲ್ಪ ಕೆಲ್ಸಕ್ಕೆ ಹೋಗ್ತಾರಲ್ವ, ಹೊಲ್ದ ಕೆಲಸಕ್ಕೆಲ್ಲ ಕೂಲಿ ಹೋಗ್ತಾರಲ್ಲ, ಅವ್ರದ್ದು ಸ್ವಲ್ಪ ಜಾಸ್ತಿ ಕೊಳೆ ಇತ್ತು. ಅವ್ರದ್ದು ತೊಳೆಯೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು ನನಗೆ. ನೋಡ್ತಾ ಇರ್ಬೋದು ಇದ್ದಕ್ಕಿದ್ದಂಗೆ ಬಿದ್ದುಬಿಡ್ತು ಫೋನು. ಅಂದರೆ ಟ್ರೈಪಾಡ್ ಫುಲ್ಲು ಹಂಗೆ ಉಲ್ಟಾಗ್ಬಿಡ್ತು. ನೋಡ್ತಾ ಇದ್ದೆ. ಮತ್ತೆ ಹೋಗ್ಬಿಟ್ಟು ಅದನ್ನ ಸರಿ ಮಾಡಿಬಿಟ್ಟು ಮತ್ತೆ ಇಟ್ಟೆ. ಮತ್ತೆ ಇನ್ನೊಂದು ಸತಿ ಬಟ್ಟೆ ಜಾಲಿಸಿ ಒಣಗಾಕಷ್ಟೊತ್ತಿಗೆ ಮತ್ತೆ ಒಂದು ಸತಿ ಬಿದ್ದುಬಿಡ್ತು. ಯಪ್ಪ ಬೇಡವೇ ಬೇಡ ಬಿಡು, ವೀಡಿಯೋ ಮಾಡ್ಕೊಳ್ಳೋದೇ ಬೇಡ ಅನ್ನೋಷ್ಟು ಇದಾಯಿತು. ಅಟ್ಲೀಸ್ಟ್ ಯಾರಾದರೂ ಒಂದು ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ. ಬಟ್ ಯಾರು ಕೂಡ ಇರೋದಿಲ್ಲ. ಇನ್ನು ಮಕ್ಕಳು ಕೂಡ ಯಾರಿರಲ್ಲ, ಎಲ್ಲರೂ ಕೂಡ ಸ್ಕೂಲ್ಗೆ ಹೋಗ್ಬಿಡ್ತಾರೆ. ಇನ್ನು ನಮ್ಮ ಮನೆಯಲ್ಲಂತೂ ಇನ್ನು ಯಾರು ಇಲ್ವಲ್ವ, ಇನ್ನು ಅವ್ರು ಯಾರೋ ಕೆಲಸಕ್ಕೆ ಎಲ್ಲರೂ ಕೂಡ ಹೋಗ್ಬಿಡ್ತಾರೆ. ಇನ್ನು ನಮ್ಮ ಸಹನ ನಮ್ಮ ಧನು ಯಾರಾದರೂ ಇದ್ದರೆ ಸ್ವಲ್ಪ ವೀಡಿಯೋ ಮಾಡಿಕೊಡ್ತಾರೆ. ಅವರೆಲ್ಲ ಕೂಡ ಇನ್ನು ಸ್ಕೂಲ್ಗೆಲ್ಲ ಹೋಗಿರ್ತಾರಲ್ಲ, ಇನ್ನು ನಾನೇ ಎಲ್ಲ ಮಾಡ್ಕೋಬೇಕು. ಇವಾಗೂ ಕೂಡ ಒಂದು ಸತಿ ಬಿದ್ದುಬಿಡ್ತು. ಇನ್ನು ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ಬಟ್ಟೆ ಎಲ್ಲ ಹೋಗೋದು, ಬಟ್ಟೆ ಎಲ್ಲ ಜಾಲಿಸ್ಬಿಟ್ಟು ಎಲ್ಲ ಒಣಗಾಕಿದೆ. ನೋಡ್ತಾ ಇರ್ಬೋದು ಬಿಸಿಲಂತೂ ಸಖತ್ತು ಬಿಸಿಲು ಬರ್ತಾಯಿತ್ತು. ಅಂದರೆ ಮಳೆ ಅಂತೂ ಪಕ್ಕ ಬರುತ್ತೆ ಅಂತ ಅಂದ್ಕೊಂಡೆ ಪಾತ್ರೆ ತೊಳಿತಿದ್ದೆ. ಅದೇನೋ ಗೊತ್ತಿಲ್ಲ, ಸಂಜೆ ಅಷ್ಟೊತ್ತಿಗೆ ಮಳೆನೇ ಬಂದುಬಿಡ್ತು. ಅಷ್ಟು ಬಿಸಿಲಿತ್ತು. ಮಳೆ ಬರದೆ ಮಿನಿಮಮ್ ಒಂದು 10 ದಿನ ಆಯಿತು ಅನ್ಸುತ್ತೆ. ಈ ಕಡೆ ಅಷ್ಟೊಂದು ಮಳೆನೇ ಇಲ್ಲ. ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ.
ಇನ್ನು ಮಳೆ ಸ್ಟಾರ್ಟ್ ಆದ್ರಂತೂ ಮುಗೀತು. ಮಳೆ ಬಂದುಬಿಟ್ರೆ ಬರ್ತಾನೇ ಇರುತ್ತೆ. ಇನ್ನು ಸ್ಟಾಪ್ ಆದರೆ ಒಂದು 10-15 ದಿನ ಮಳೆನೇ ಬರೋದಿಲ್ಲ, ಆ ಥರ ಇರುತ್ತೆ. ಇವಾಗಂತೂ ಒಂದು ಸ್ವಲ್ಪ ಬೇಸಿಗೆ ಅನಿಸ್ಬಿಡ್ತು, ಅಷ್ಟು ಬಿಸಿಲು ಅಷ್ಟು ಸೆಕೆ. ಇನ್ನು ಏನು ಮಾಡೋದಕ್ಕಾಗೋದಿಲ್ಲ, ಬೇಗ ಕೆಲಸ ಒಂದು ಮುಗಿದ್ರೆ ಸಾಕಪ್ಪ ಅಂತ ಅನಿಸ್ಬಿಡುತ್ತೆ. ಟೋಟಲಿ ಒಂದು 12 ಗಂಟೆ ಅಷ್ಟೊತ್ತಿಗೆ ನಾನು ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟೆ, ಮನೆ ಕೆಲಸ ಎಲ್ಲನೂ. ಇನ್ನು ಚಿಕ್ಕಮ್ಮ ಸಾಯಂಕಾಲಕ್ಕೆ ಬರ್ತಾರೆ. ಅವರು ಬೆಳಗ್ಗೆ ಒಂದು 7 ಗಂಟೆ ಹೋದರು, ಸಾಯಂಕಾಲ ಒಂದು 5:30-6 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಕೆಲಸ ಎಲ್ಲ ಮಾಡಿಟ್ಬಿಟ್ರೆ ಬಂದು ಸ್ವಲ್ಪ ಏನಾದರೂ ಅಡುಗೆ ಮಾಡ್ಕೊಂಡು ಆರಾಮಾಗಿ ಇರ್ತಾರೆ. ಇಲ್ಲ ಏನಾದರೂ ಸಾಂಬಾರು ಏನಾದರೂ ಮಾಡಿಟ್ರೆ ಬಂದು ಮುದ್ದೆ ಮಾಡ್ಕೊತಾರೆ, ಇಲ್ಲ ಏನಾದರೂ ಸ್ವಲ್ಪ ರೈಸ್ ಐಟಮ್ ಮಾಡ್ಕೊತಿರ್ತಾರೆ. ಇನ್ನು ತರಕಾರಿ ಕೂಡ ಏನೂ ಇರಲಿಲ್ಲ, ಸಾಯಂಕಾಲಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ನೋಡೋಣ ಚಿಕ್ಕಮ್ಮ ಬಂದಮೇಲೆ ಕೇಳಿ ಏನಾದರೂ ಸ್ವಲ್ಪ ಮಾಡಿಕೊಡೋಣ ಅಂತ ಹೇಳಿ ಇನ್ನು ಕೆಲಸಗಳೆಲ್ಲ ಮಾಡಿಕೊಂಡೆ. ಹಾಗೆ ಫ್ರೆಂಡ್ಸ್, ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನಿಮ್ಮಿಂದ ನನಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಇನ್ನೂ ಬಂದಿಲ್ಲ, ಯಾವಾಗ ಬರುತ್ತೋ ಗೊತ್ತಿಲ್ಲ, ಅದ್ರಗೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಬರುತ್ತೋ ಇಲ್ವೋ ಅನ್ನೋದೇ ಸ್ವಲ್ಪ ಭಯ ಅನಿಸ್ಬಿಟ್ಟಿದೆ ನನಗೆ. ಅದು ಬರೋವರೆಗೂ ಕನ್ಫರ್ಮ್ ಇಲ್ಲ, ಯೂಟ್ಯೂಬು ನಮಗೆ ಹೆಲ್ಪ್ ಆಗುತ್ತೆ ಅಂತೇಳ್ಬಿಟ್ಟು. ಗೂಗಲ್ ಆ್ಯಡ್ಸೆನ್ಸ್ ಬಂದರೆ ಮಾತ್ರ ನಾವು ಮುಂದಕ್ಕೆ ಇದಾಗೋದು, ಅದು ಬರಲಿಲ್ಲ ಅಂದರೆ ತುಂಬ ಕಷ್ಟನೇ. ಅಪ್ಲೈ ಮಾಡಿದ್ದೀನಿ, ನೋಡಬೇಕು ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಂದ್ರಂತೂ ಖಂಡಿತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ ಪಿನ್ ಒಂದು ಬಂದುಬಿಟ್ರೆ ನನಗೆ ಅರ್ಧ ಟೆನ್ಷನ್ ಮುಗಿಯುತ್ತೆ, ಆರಾಮಾಗಿ. ಮತ್ತು ಕಷ್ಟ ಆದರೂ ಪರವಾಗಿಲ್ಲ, ವ್ಲಾಗ್ಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ಬೋದು. ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಪರವಾಗಿಲ್ಲ, ಹೆಂಗೆ ಸ್ವಲ್ಪ ಕಷ್ಟಪಟ್ಟಾದರೂ ಮಾಡಿ ಅಪ್ಲೋಡ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮೇನಾಗಿ ಗೂಗಲ್ ಆ್ಯಡ್ಸೆನ್ಸ್ ಬರಬೇಕು, ಅದು ಬಂದರೆ ಮಾತ್ರ ಅದು ಒಂದು ಯೂಟ್ಯೂಬ್ ಮಾಡೋರಿಗೆ ಒಂದು ಇದು. ಇಲ್ಲಾಂದರೆ ಅದು ಎಷ್ಟು ಇದು ಮಾಡಿದ್ರೂ ಕೂಡ ಅದಕ್ಕೆ ಪ್ರತಿಫಲನೇ ಇಲ್ಲ. ಇನ್ನು ಫೈನಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇನ್ನು ಮನೆಗೆ ಬಂದ ತಕ್ಷಣ ನಾನು ಟೀ ಮಾಡ್ಕೊಂಡು ಸ್ವಲ್ಪ ಟೀ ಕುಡಿಯೋಣ ಅಂತೇಳ್ಬಿಟ್ಟು, ನಮ್ಮ ಕಲ್ಯಾಣ ಬಂದು ಬಿಸ್ಕೆಟ್ ಬೇಕು ಅಂತ ಕೇಳಿದ್ದ. ಇನ್ನು ಕೊಟ್ಟರೆ ಅವನ್ನೆಲ್ಲ ತುಂಡು ಮಾಡಿಬಿಟ್ಟು ಎಲ್ಲ ಅಲ್ಲಿ ಇಲ್ಲಿ ಎಲ್ಲ ಚೆಲ್ಲಾಪಿಲ್ಲಿ ಮಾಡಿಬಿಟ್ಟಿದ್ದ. ತಿನ್ನೋದಿಲ್ಲ ಅವ್ನು, ಸ್ವೀಟ್ ಐಟಮ್ ಜಾಸ್ತಿ ಏನೂ ತಿನ್ನೋಲ್ಲ. ಅಟ್ಲೀಸ್ಟ್ ಯಾವಾಗಾದ್ರೂ ಬಿಸ್ಕೆಟ್ ಕೇಳ್ತಾನೆ, ಬಿಸ್ಕೆಟ್ ಅದ್ರ ತಿಂತಾನೆ ಅಂತ ಕೊಟ್ಟರು ಕೂಡ ಅದನ್ನು ಕೂಡ ತಿನ್ನಲ್ಲ. ಈ ಥರ ಎಲ್ಲ ವೇಸ್ಟ್ ಮಾಡ್ತಾ ಇರ್ತಾನೆ. ಇನ್ನು ಬಿಸ್ಕೆಟ್ ಕೂಡ ಇತ್ತಲ್ಲ, ಒಂದು ಸ್ವಲ್ಪ ಹಂಗೆ ನಾನು ಟೀ ಬಿಸ್ಕೆಟ್ ಸ್ವಲ್ಪ ತಿನ್ಕೊಂಡೆ. ಇನ್ನು ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ, ಇನ್ನು ಸಾಯಂಕಾಲ ಆಯ್ತಲ್ಲ, ಹೊಟ್ಟೆ ಕೂಡ ಆಗಲಿ ಸ್ವಲ್ಪ ಹಸುವಾಗೋ ಥರ ಇತ್ತು. ಇನ್ನು ಬಿಸ್ಕೆಟು ಮತ್ತು ಟೀ ಕುಡಿದೆ. ಇನ್ನು ಸಂಜೆ ಆಯಿತು. ಸಂಜೆ ಆದ ತಕ್ಷಣ ನೋಡ್ತಾ ಇರ್ಬೋದು, ಸ್ವಲ್ಪ ಲೈಟಾಗಂತ ಏನು ಮೋಡ ಇಲ್ಲ, ಜಾಸ್ತಿ ಮೋಡ ಆಗಿತ್ತು. ಇನ್ನು ಮಳೆ ಕೂಡ ಸ್ಟಾರ್ಟ್ ಆಯಿತು. ಏನೋ ಸ್ವಲ್ಪ ಬಂದು ಹಿಂಗೆ ಹೋಗುತ್ತೆ ಅಂದ್ಕೊಂಡಿದ್ವಿ, ಸ್ವಲ್ಪ ಜೋರಾಗೆ ಮಳೆ ಬಂತು. ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಮೀಡಿಯಮ್ಮಾಗಿ ಬರ್ತಾಯಿತ್ತು, ಬಿಡು ಇಷ್ಟೇನೋ ಅಂತ ಅಂದ್ಕೊಂಡ್ವಿ. ಮತ್ತು ಬರ್ತಾ ಅಂತೂ ಇನ್ನು ಸಖತ್ತು ಮಳೆ ಬಂದುಬಿಡ್ತು. ಮೋಡ ಕೂಡ ಫುಲ್ಲು ಆಗಿಬಿಟ್ಟಿತ್ತು. ಮತ್ತು ಬೆಳಗ್ಗೆಯಿಂದ ಸಖತ್ತು ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇನ್ನು ಸಂಜೆಗೆ ಮಳೆ ಬರುತ್ತೇನಪ್ಪ ಅನಿಸ್ಬಿಟ್ಟಿತ್ತು, ಅದು ಹಂಗೆ ಬಂತು ಮಳೆ. ಪರವಾಗಿಲ್ಲ, ಒಂದು ಸ್ವಲ್ಪ ಚೆನ್ನಾಗೇ ಬಂತು. ಇನ್ನು ಬಂದ ತಕ್ಷಣವೇ ಸ್ಟಾರ್ಟ್ ಆಗಿದ ತಕ್ಷಣವೇ ಇನ್ನು ಸೋಪ್ ಅವೆಲ್ಲ ಕೂಡ ಹೊರಗಡೆ ಇದ್ವಲ್ವ, ಅವೆಲ್ಲ ತೊಗೊಂಡು ಇನ್ನು ಒಳಗಡೆ ಇಟ್ವಿ. ಇನ್ನು ಬಟ್ಟೆ ಕೂಡ ಎಲ್ಲ ತೊಗೊಂಬಂದು ಇನ್ನು ಚಪ್ಪರದ ಕೆಳಗೆ ಹಾಕಿದ್ವಿ. ಮತ್ತು ಮೋಡ ಹಾಕಿದ ತಕ್ಷಣವೇ ಮತ್ತೆ ಪರದಾಡೋದಕ್ಕಾಗೋದಿಲ್ಲ. ಇನ್ನು ಮಳೆ ಮೋಡ ನೋಡಿಬಿಟ್ಟು ಇನ್ನು ನಾವು ಹೊರಗೆ ಏನೇನು ಕೆಲಸ ಇರುತ್ತೆ ಅದೆಲ್ಲ ಮಾಡ್ಕೋಬೇಕು. ಇಲ್ಲ ಸ್ವಲ್ಪ ಯಾಮಾರಿದ್ರು ಕೂಡ ಆ ಮಳೆ ಅಂತೂ ಸ್ಟಾರ್ಟ್ ಆಗೇ ಬಿಡುತ್ತೆ. ಆಮೇಲೆ ಏನು ತೊಗೊಬರ್ಬೇಕು, ಏನು ಬಿಟ್ಟಿದ್ದೀವಿ ಏನು ಬಿಟ್ಟಿಲ್ಲ ಅನ್ನೋಷ್ಟು ಕನ್ಫ್ಯೂಸ್ ಆಗಿಬಿಡುತ್ತೆ, ಆ ಥರ ಅನಿಸ್ತಾ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಬಂದೇ ಬಿಡ್ತು ಮಳೆ, ಜೋರಾಗಿ ಬಂತು, ಚೆನ್ನಾಗಿ ಬಂತು. ಇನ್ನು ಮಳೆ ಬಂದ್ರಂತೂ ಇನ್ನು ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ. ನಮ್ಮದು ಚಿಕ್ಕ ರೂಮಲ್ಲ, ಅದು ಕೂಡ ಸ್ವಲ್ಪ ಸೋರ್ತಾ ಇರುತ್ತೆ. ಇನ್ನು ಕಿಟಕಿಯಲ್ಲಿ ನೀರೆಲ್ಲ ಒಳಗಡೆನೇ ಬರ್ತಾ ಇರುತ್ತೆ. ಅದಕ್ಕೆ ಒಂದು ಟಬ್ ಆಗಲಿ ಇಲ್ಲ ಒಂದು ಪಾತ್ರೆಯಾಗಿ ಇಟ್ಬಿಟ್ರೆ, ಮತ್ತು ಒಂದು ಮ್ಯಾಟೋ ಇಲ್ಲ ಗೋಣಿ ಚೀಲ ಇರುತ್ತಲ್ಲ, ಅದು ಹಾಕಿದ್ರೆ ಹಂಗೆ ನೀರೆಲ್ಲ ಅಲ್ಲಾಗಿ ಇಟ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಜೋರಾಗಿ ಬರ್ತಾಯಿದೆ ಮಳೆ ಅಂತೇಳ್ಬಿಟ್ಟು. ಪರವಾಗಿಲ್ಲ, ಚೆನ್ನಾಗಿ ಬಂತು. ಓಕೆ ಫ್ರೆಂಡ್ಸ್, ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ.